ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 89ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಒಂದು ಸಂಚಿಕೆಯಲ್ಲಿ, ಈ ಒಂದು ಸರಣಿಯಲ್ಲಿ ನಾವು 88 ಸಂಚಿಕೆಗಳನ್ನು ಪೂರೈಸಿ ಈಗ 89ನೇ ಸಂಚಿಕೆ. ಇದರಲ್ಲಿ 411ನೇ ವಚನದಿಂದ ನಾವು ಇವತ್ತು ಅಧ್ಯಯನ ಮಾಡುವನ್ನ ಅಥವಾ ಅರಿತುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ. ಇದರಲ್ಲಿ ಪ್ರಮುಖವಾಗಿ ನಾವು ಶಿವಾಚಾರ ಅಂತಂದ್ರೆ ಏನು, ಶಿವಾಚಾರದ ಗುಣ ನಮ್ಮಲ್ಲಿ ಯಾವ ರೀತಿ ಅಳವಡಬೇಕು ಅನ್ನುವಂಥ ವಿಚಾರಗಳು ಹೆಚ್ಚಾಗಿ ಬರ್ತಾ ಹೋಗ್ತವೆ. ಷಟ್ಸ್ಥಲ ಅಂತಂದ್ರೆ 6 ಸ್ಥಳಗಳು, 6 ಸ್ಥಳಗಳಲ್ಲಿ ಭಕ್ತ ಸ್ಥಳ ಮೊದಲನೆಯದು, ಮಹೇಶ್ವರ ಸ್ಥಳ ಎರಡನೆಯದು, ಈ ರೀತಿ ಐಕ್ಯ ಸ್ಥಳ ಕೊನೆಯದಾಗಿರುತ್ತೆ. ಇದರಲ್ಲಿ ನಾವು ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅಂದ್ರೆ ಆರಂಭಿಕ ನೆಲೆಯ ವಚನಗಳು. ಒಬ್ಬ ಸಾಧಕ ಜೀವಿ ತನ್ನ ಆರಂಭಿಕಾವಸ್ಥೆಯಲ್ಲಿ, ಸಾಧನೆಯ ಆರಂಭದ ಅವಸ್ಥೆಯಲ್ಲಿ ಯಾವ ರೀತಿ ಯಾವ ಗುಣಗಳನ್ನು ತಾನು ಅಳವಡಿಸಿಕೊಳ್ಳಬೇಕು ಎನ್ನುವ ವಿಚಾರಗಳನ್ನ ಗುರು ಬಸವಣ್ಣನವರು ಎಳೆಯಾಗಿ ಒಂದೊಂದೇ ವಿಚಾರವನ್ನು ತಿಳಿಸಿಕೊಡ್ತಾ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ಈ ನಮ್ಮ ನಡೆನುಡಿಗಳಲ್ಲಿ 5 ಆಚಾರಗಳನ್ನ ತಿಳಿಸಿಕೊಟ್ಟಿರ್ತಾರೆ. ಆ ಆಚಾರಗಳು ಯಾವ್ಯಾವುದು ಅಂದ್ರೆ ಪಂಚಾಚಾರಗಳು ಅಂತ ಕರಿತೀವಿ. ಆ ಪಂಚ ಆಚಾರಗಳು ಯಾವುದು ಅಂದ್ರೆ ಲಿಂಗಾಚಾರ, ಶಿವಾಚಾರ, ಭೃತ್ಯಾಚಾರ, ಗಣಾಚಾರ, ಹೀಗೆ ಸದಾಚಾರ, ಹೀಗೆ 5 ಆಚಾರಗಳು. ಈ ಆಚಾರಗಳಲ್ಲಿ ಒಂದೊಂದು ವಚನಗಳು ಒಂದೊಂದು ಆಚಾರವನ್ನ ತಿಳಿಸಿಕೊಡುತ್ತೆ. ಅಥವಾ ಕೆಲವೊಂದು ವಚನಗಳು 2 ಆಚಾರಗಳನ್ನ 3 ಆಚಾರಗಳನ್ನ ಮಿಶ್ರವಾಗಿಯೂ ಕೂಡ ತಿಳಿಸಿಕೊಡ್ತವೆ. ಹಾಗೆ ಈ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ವಚನಗಳು ಹೆಚ್ಚಾಗಿ ಶಿವಾಚಾರದ ಕಡೆಗೆ ಒಲವನ್ನ ಹೊಂದಿವೆ. ಆ ಶಿವಾಚಾರವನ್ನ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಆ ಶಿವಾಚಾರದ ಆ ಲಿಂಗವನ್ನ ಶಿವಲಿಂಗವ ಸ್ವರೂಪವಾಗಿ ಆಗಬಹುದು ಎನ್ನುವುದು. ಶಿವ ಆಚಾರವನ್ನ ಅಳವಡಿಸಿಕೊಂಡವನು ಶಿವಲಿಂಗವೇ ಆಗ್ತಾನೆ ಅಂತ. ಜಂಗಮ ಲಿಂಗವನ್ನ, ಜಂಗಮದ ಆಚಾರವನ್ನು ಅಳವಡಿಸಿಕೊಂಡು ತಾನು ಜಂಗಮ ಲಿಂಗವೇ ಆಗ್ತಾನೆ. ಹಾಗೆ ಲಿಂಗದ ಗುಣವನ್ನ ಅಳವಡಿಸಿಕೊಂಡವನು ಪ್ರಾಣಲಿಂಗಿ ಆಗ್ತಾನೆ ಅನ್ನುವಂಥ ವಿಚಾರಗಳು ಹೇಗೆ ಬರುತ್ತೋ, ಇಲ್ಲಿ ಶಿವದ ಆಚಾರವನ್ನ ಅಳವಡಿಸಿಕೊಂಡವನು ಶಿವ ಆಚಾರ ಆಗ್ತಾನೆ ಅಥವಾ ಶಿವಲಿಂಗವೇ ಆಗ್ತಾನೆ ಅನ್ನುವ ಒಂದು ವಿಚಾರ ಈ ವಚನಗಳಲ್ಲಿ ಬರ್ತಾ ಹೋಗುತ್ತೆ. ಈಗ 411ನೇ ವಚನ ಈ ರೀತಿಯಾಗಿದೆ. ಬೇರೂರಲ್ಲಿದ್ದು ಬಂದ ಜಂಗಮವೇ ಲಿಂಗವೆಂದು ಮನೆಯಲ್ಲಿದ್ದ ಜಂಗಮವನ್ನು ಉದಾಸೀನವ ಮಾಡಿದಡೆ ನಾನು ಬೆಂದೆನಯ್ಯ, ನಾನು ಬೆಂದ ಬೇಗೆಯ ನರಿಯೇ ಕಾಣ ಕೂಡಲ ಸಂಗಮ ದೇವ. ಬೇರೂರಲ್ಲಿದ್ದು ಬಂದ ಜಂಗಮವೇ ಲಿಂಗವೆಂದು ಅಂದ್ರೆ ಹೊರಗೆ ಬೇರೆ ಊರಲ್ಲಿ ಇದ್ದು, ಅಂದ್ರೆ ಬೇರೆ ಊರಿನ ಜಂಗಮ ಬಂದಾಗ ಆತ ಲಿಂಗ ಸ್ವರೂಪಿ ಅಂತ ಭಾವಿಸಿ ಮನೆಯಲ್ಲಿದ್ದ ಜಂಗಮವನ್ನು ಉದಾಸೀನವ ಮಾಡಿದಡೆ. ತನ್ನ ಮನೆಯಲ್ಲಿಯೇ ಇರುವ ಒಬ್ಬ ಜಂಗಮ, ತನ್ನ ಮನೆ ಅಂತಂದ್ರೆ ಮನೆ ಇರ್ಬೋದು, ತನ್ನ ಊರು ಇರ್ಬೋದು, ಗ್ರಾಮ ಇರ್ಬೋದು, ಯಾವ್ದು. ಯಾಕೆ ಬೇರೆ ಊರು ಅಂತ ಹೇಳಿತಾರಲ್ಲ, ಬೇರೆ ಊರಿನಲ್ಲಿ ಇರುವಂತ ಜಂಗಮವನ್ನ ನಾವು ಅತ್ಯಾದರದಿಂದ, ಪ್ರೀತಿ ಭಾವಗಳಿಂದ, ಗೌರವದಿಂದ ಅವರನ್ನ ನಾವು ಆಹ್ವಾನಿಸಿ, ಅವರಿಗೆ ಗೌರವಿಸಿ, ಅವರಿಗೆ ಸನ್ಮಾನವನ್ನ ಮಾಡಿ ಏನೇನೆಲ್ಲ ಮಾಡ್ತೀವಿ, ಹಾಗೆ ಮಾಡ್ತಾ ಅದಕ್ಕೆ ಸಮನಾಗಿ ಇರುವಂತ, ತನ್ನ ಊರಿನಲ್ಲಿಯೇ ಇರುವಂತ, ತನ್ನ ಮನೆಯಲ್ಲಿಯೇ ಇರುವಂತ ಜಂಗಮವನ್ನ ಉದಾಸೀನ ಮಾಡಿದರೆ ನಾನು ಬೆಂದೆನಯ್ಯ ಅಂತ ಹೇಳ್ತಾರೆ. ನಾನು ಬೆಂದ ಬೇಗೆಯ ನರಿಯೇ ಕಾಣ ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಮಾಡಬಾರದು ಅನ್ನೋದು ಬಸವಣ್ಣನವರ ಒಂದು ಸಂದೇಶ. ಯಾವ ರೀತಿ ಮಾಡಬಾರ್ದು? ಇದಕ್ಕೆ ಶಿವಾಚಾರ ಅಂತ ಕರೀತಾರೆ. ಅಂದ್ರೆ ಮನುಷ್ಯರಲ್ಲಿ, ಜ್ಞಾನಿಗಳಲ್ಲಿ, ವಿರಾಗಿಗಳಲ್ಲಿ ಯಾರಲ್ಲೇ ಆಗಲಿ ಭೇದವನ್ನ ಅರಸುವುದು, ಇವನು ಶ್ರೇಷ್ಠ ಇವನು ಕನಿಷ್ಠ ಅಂತ ನಾವು ಭೇದವನ್ನ ಅರಸುವುದಿದೆಯಲ್ಲ, ಇದಕ್ಕೆ ಶಿವಾಚಾರದ ವಿರುದ್ಧದ ನಡೆ ಅಂತ ಕರೀತಾರೆ. ಶಿವಾಚಾರದ ನಡೆ ಅಂದ್ರೆ ಈ ರೀತಿಯಾಗಿ ಭೇದವನ್ನ ಅರಸದಿರುವುದು. ಯಾವುದರಲ್ಲೂ ಕೂಡ ಭೇದವನ್ನ ಅರಸಬಾರದು. ಬೇರೆ ಊರಿಂದ ಬಂದಂತವನು ಶ್ರೇಷ್ಠ, ನಮ್ಮೂರಿನಲ್ಲಿರುವವನು ಕನಿಷ್ಠ, ನಮ್ಮ ಮನೆಯಲ್ಲಿರೋ ಜ್ಞಾನಿ ಅಥವಾ ನಮ್ಮ ಮನೆಯಲ್ಲಿ ಇರುವಂತ ಒಂದು ಹಿರಿಯ ಜೀವ, ಅನುಭವಿ, ಅವರು ಹೇಳುವ ಮಾತು ನಮಗೆ ಕನಿಷ್ಠವಾಗಿ ಕಾಣುತ್ತೆ. ಎಷ್ಟೋ ಸಾರಿ ಹೊರಗಿನವರು ಹೇಳುವಂತ ಮಾತು ಅತ್ಯಂತ ವೇದ್ಯವಾಗಿ ಕಾಣುತ್ತೆ, ಬಹಳ ಒಂದು ಮೌಲ್ಯಯುತವಾಗಿ ಕಾಣುತ್ತೆ. ಹೊರಗಿನವರು ಹೇಳುವಂತ ಮಾತನ್ನ ಅತಿ ಹೆಚ್ಚು ನಾವು ಗೌರವಿಸ್ತೇವೆ. ಅದು ಎಷ್ಟು ಮೌಲ್ಯ ಇದೆ ಅನ್ನುವುದು ನೋಡೋದಿಲ್ಲ. ಅದೇ ನಮ್ಮ ಮನೆಯವರು, ನಮ್ಮ ಹಿರಿಯರು, ನಮ್ಮ ಅನುಭವಿಗಳು ಹೇಳುವಂತ
ಮಾತುಗಳನ್ನ ನಾವು ಎಷ್ಟೋ ಸಾರಿ ತಿರಸ್ಕಾರ ಮಾಡ್ತಾ ಇರ್ತೀವಿ. ಅದು ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಗಳಲ್ಲೂ ಕೂಡ ನಡೆದೇ ಇರುತ್ತೆ. ತಂದೆ ತಾಯಿ ಹೇಳುವಂತ ಮಾತನ್ನ ಅಥವಾ ಅಣ್ಣ ತಮ್ಮ ತಮ್ಮ ಜ್ಞಾನಕ್ಕೆ ನಿಲುಕಿದಂತ ವಿಚಾರಗಳನ್ನ ಹೇಳಿದಾಗ ಅವರ ಮಾತುಗಳನ್ನ ನಾವು ನಗಣ್ಯ ಮಾಡ್ತೀವಿ. ಅದಕ್ಕಿಂತ ಕಳಪೆಯಾದಂತ ವಿಚಾರಗಳನ್ನ ಎಷ್ಟೋ ಹೊರಗಿನ ಜನರು ಹೇಳಿದಾಗ ಅದನ್ನ ನಾವು ಕೇಳುವಂತ ಅದಕ್ಕೆ ಹೆಚ್ಚು ಬೆಲೆಯನ್ನು ಮೌಲ್ಯವನ್ನ ಕೊಡುವಂತ ಒಂದು ವಿಚಾರ ಉಳ್ಳವರು ನಾವುಗಳು ಆಗಿದ್ದೇವೆ ಎಷ್ಟೋ ಸಾರಿ. ಹಾಗಾಗಿ ಅಂಥ ರೀತಿಯಾದ್ದು ಸಲ್ಲದು. ಜ್ಞಾನ ಎಲ್ಲಿದ್ದರೂ ಜ್ಞಾನ, ಹಿರಿಯತನ ಎಲ್ಲಿದ್ದರೂ ಹಿರಿಯತನ ಅನ್ನುವುದು ನಾವು ಆ ಭಾವ ನಮ್ಮಲ್ಲಿ ಅಳವಡಬೇಕು. ಆಗ ಅಲ್ಲಿ ಶಿವಾಚಾರ ನೆಲೆಗೊಂಡಿದೆ ಅಂತ ಅರ್ಥ. ಯಾರು ಈ ರೀತಿಯ ಶಿವಾಚಾರವನ್ನ ಅಳವಡಿಸಿಕೊಳ್ತಾರೋ ಅವರು ಶಿವಲಿಂಗ ಸ್ವರೂಪಿಗಳು ಅನ್ನುವುದು ವಿಚಾರ. ಮುಂದಿನ ವಚನ, ಹುಟ್ಟು ತೊಟ್ಟು ಪೂಜ್ಯವಾಗಿ ಬಂದ ಜಂಗಮ ವಿಶೇಷವೆಂದು, ಕಂತೆ ಬಂತೆಯ ಜಂಗಮ ಬಂದಡೆ ಹೀನವೆಂದು, ಕಂಡೆನಾದಡೆ ಪಂಚ ಮಹಾಪಾತಕ. ಇದು ಕಾರಣ ಅನ್ನ ವಸ್ತ್ರ ಧನ ಮಾಟದಲ್ಲಿ ಎರಡಾಗಿ ಕಂಡೆನಾದಡೆ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ. ಇದಂತೂ ನಾವು ಪ್ರತಿನಿತ್ಯ ಕಾಣ್ತಾನೆ ಇರ್ತೀವಿ. ಒಬ್ಬ ವ್ಯಕ್ತಿ, ಒಬ್ಬ ಜಂಗಮ ಅಂತಂದ್ರೆ ಇಲ್ಲಿ ಒಬ್ಬ ಸನ್ಯಾಸಿ ಅಂತಾನೆ ಇಟ್ಕೊಳ್ಳೋಣ, ಅಥವಾ ಒಬ್ಬ ಗೃಹಸ್ಥ ಯಾರೇ ಆಗಿರ್ಲಿ. ಒಬ್ಬ ವ್ಯಕ್ತಿ ಒಂದು ಇನೋವಾ ಕಾರ್ನಲ್ಲೋ ಅಥವಾ ಫಾರ್ಚುನರ್ ಕಾರ್ನಲ್ಲೋ ಅಥವಾ ಯಾವುದೋ ಒಂದು ಐಷಾರಾಮಿ ಕಾರ್ನಲ್ಲೋ ಬಂದು ಅಂದ್ರೆ ಅವರಿಗೆ ಕೊಡುವ ಗೌರವ ಮನ್ನಣೆಗಳು ಬೇರೆ. ಒಬ್ಬ ವ್ಯಕ್ತಿ ನಡ್ಕೊಂಡು ಬಂದ ಅಂತಂದ್ರೆ ಅವನಿಗೆ ಸಿಗುವಂತ ಗೌರವ ಬೇರೆ. ಒಬ್ಬ ವ್ಯಕ್ತಿ ಬೈಕಲ್ಲಿ ಬಂದ ಅಂದ್ರೆ ಅವನಿಗೆ ಸಿಗುವ ಗೌರವ ಬೇರೆ. ಒಬ್ಬ ವ್ಯಕ್ತಿ ಸಾಮಾನ್ಯ ಬಟ್ಟೆ ಹಾಕಿದ್ರೆ ಅವನಿಗೆ ಸಿಗುವ ಗೌರವ ಬೇರೆ. ಒಬ್ಬ ವ್ಯಕ್ತಿ ರೇಷ್ಮೆ ಪೀತಾಂಬರವನ್ನು ಹಾಕೊಂಡು ಬಂದ್ರೆ ಅವನಿಗೆ ಕೂಡ ಗೌರವನೇ ಬೇರೆ. ಸಮಾಜ ಈ ರೀತಿಯಾಗಿ ನಡ್ಕೊಳ್ತಾ ಇದೆ. ಬಸವಣ್ಣನವರು ಇದನ್ನ ಸ್ಪಷ್ಟವಾಗಿ ಖಂಡಿಸ್ತಾ ಇದ್ದಾರೆ. ಎಲ್ಲ ಮಾನವರಲ್ಲಿ ಇರುವಂತ ಆ ಚೈತನ್ಯ ಏನಿದೆ, ಆ ಚೈತನ್ಯ ಒಂದೇ ಆಗಿದೆ. ಇವನ ಹೊರ ರೂಪ ಅಷ್ಟೇ, ಹೊರ ತೋರಿಕೆ ಮಾತ್ರ ಭಿನ್ನವಾಗಿದೆ ಹೊರತು ಒಳಗಿನ ಚೈತನ್ಯದಲ್ಲಿ ಭಿನ್ನತೆ ಇಲ್ಲ. ಹಾಗಾಗಿ ಇವರಲ್ಲಿ ಭಿನ್ನತೆಯನ್ನ ಅರಸಬಾರದು ಅನ್ನುವುದೇ ಶಿವಾಚಾರ. ಅದಕ್ಕೆ ಹೇಳ್ತಾ ಇದ್ರೆ, ಹುಟ್ಟು ತೊಟ್ಟು ಪೂಜ್ಯವಾಗಿ ಬಂದ ಜಂಗಮ. ಪೂಜ್ಯವಾಗಿ ಬಂದ ಜಂಗಮ ಅಂತಂದ್ರೆ ಆ ರೀತಿ ಕಾಣುವ ಜಂಗಮ ವಿಶೇಷವೆಂದು, ಕಂತೆ ಬಂತೆಯ ಜಂಗಮ ಬಂದಡೆ. ಏನೋ ಒಂದು ಹೆಗಲಲ್ಲಿ ಜೋಳಿಗೆಯನ್ನ ಹಾಕೊಂಡು ಕಾಲಿಗೆ ಚಪ್ಪಲಿ ಹಾಕೊಳ್ಳದೆ ಹಿಂಗೆ ಬರ್ತಾರಲ್ಲ ಜಂಗಮರು, ಎಷ್ಟೋ ಒಂದ್ಸರಿ ನೋಡಿದೀವಲ್ಲ. ಜಂಗಮರು ಅಂತಂದ್ರೆ ವೇಷವನ್ನ ಧರಿಸಿರುವಂತವ್ರು. ಅವರನ್ನ ಕಂಡ್ರೆ ಹೀನಾಯವಾಗಿ ಕಾಣ್ತೇವೆ ಅನ್ನುವಂತ ವಿಚಾರ. ಇದು ಇದು ಎಲ್ಲ ಏನು ಜಂಗಮ ಅಂತಂದ್ರೆ ಇಲ್ಲಿ ಯಾವುದೇ ರೂಪದಲ್ಲಿ ಬರಲಿ, ಅವರು ಸಾಮಾನ್ಯ ಗೃಹಸ್ಥರಾಗಿ ಬರಲಿ ಅಥವಾ ಏನು ಕಾವಿಯನ್ನ ಹಾಕಿರೋದಿರ್ಲಿ, ಬಿಳಿ ಬಟ್ಟೆ ಧರಿಸಿರ್ಲಿ, ಯಾವುದೇ ಸ್ವರೂಪದಲ್ಲಿರ್ಲಿ ಅವರು, ಆದ್ರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರ ಒಳಗಿರುವ ಶಿವ ಚೈತನ್ಯಕ್ಕೆ ನಾವು ಗೌರವವನ್ನ ಕೊಡಬೇಕೇ ಹೊರತು ಹೊರಗಿನ ವೇಷಕ್ಕಲ್ಲ, ಹೊರಗಿನ ಆಡಂಬರಕ್ಕೆ ಅಲ್ಲ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಇವುಗಳನ್ನ ಅಳವಡಿಸಿಕೊಳ್ಳಬೇಕು ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶವಾಗಿದೆ. ಮುಂದಿನ ವಚನ, ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸುರನಲ್ಲಯ್ಯ, ದೊಡ್ಡವರನಲ್ಲದೆ ನಿಮ್ಮ ಶರಣರು ಮನ್ನಿಸರಯ್ಯ. ಹಡೆದುಂಬ ಸೂಳೆಯಂತೆ ಧನವುಳ್ಳವನ ಅರಸಿ ಬೋಧಿಸಲು ಪ್ರಾರ್ಥಿಸಲು ಮುನ್ನ ನಾನರಿಯನಯ್ಯ. ದೊಡ್ಡತನವೆನಗಿಲ್ಲಯ್ಯ, ಅಂಜುವೆ ನಿಮ್ಮ ಪ್ರಮಥರಿಗೆ, ಅನಾಥ ನಾನಯ್ಯ ಕೂಡಲ ಸಂಗಮ ದೇವ. ಎಷ್ಟು ಅರ್ಥವೃತವಾದಂಥ ವಚನ. ಅಡ್ಡ ದೊಡ್ಡ ನಾನಲ್ಲಯ್ಯ, ಅಂಥ ಗುಣ ನನಗಿಲ್ಲ. ಯಾಕೆ ಅಡ್ಡ ದೊಡ್ಡ ಅಂದ್ರೆ ಏನು? ದೊಡ್ಡ ಬಸುರು ನನಗಿಲ್ಲಯ್ಯ. ದೊಡ್ಡ ಬಸುರು, ದೊಡ್ಡ ಹೊಟ್ಟೆ, ಎಲ್ಲವನ್ನ ನಾನು ತುಂಬ್ಕೋಬೇಕು ಅನ್ನುವಂತ ಒಂದು ಆಸೆ ಬುರುಕತನ ನನಗಿಲ್ಲಯ್ಯ. ದೊಡ್ಡವರನ್ನಲ್ಲದೆ ನಿಮ್ಮ ಶರಣರು ಮನ್ನಿಸರಯ್ಯ. ದೊಡ್ಡವರನ್ನಲ್ಲದೆ ಅಂತಂದ್ರೆ ಯಾರು? ಜ್ಞಾನಿಗಳು, ಶರಣರು, ಅನುಭಾವಿಗಳು. ಅವರನ್ನಲ್ಲದೆ ನಿಮ್ಮ ಶರಣರು ಮನ್ನಿಸರಯ್ಯ. ಶರಣರು ಮನ್ನಿಸುವುದು, ಶರಣರು ಗೌರವಿಸುವುದು ಯಾರನ್ನ ಅಂದ್ರೆ ಅಂತ ಜ್ಞಾನಿಗಳನ್ನ ಗೌರವಿಸಬೇಕು. ಅದು ಬಿಟ್ಟು ಆ ತೋರಿಕೆಯ ಆಡಂಬರದ ಜೀವಿಗಳನ್ನ, ಕೊರಳು ತುಂಬ ಹಾರ, ಮೈ ತುಂಬ ಬಂಗಾರ, ಕೈ ತುಂಬ ಉಂಗುರಗಳು ಹಾಕಿಕೊಂಡು ಬಂದಂತ ಜಂಗಮ ಶ್ರೇಷ್ಠ ಅಂತೇಳಿ ನಾವು ಅವರಿಗೆ ಗೌರವಿಸಿ, ಏನು ಅತ್ಯಂತ ಸರಳವಾಗಿ ಇರುವಂತ ಒಬ್ಬ ಜಂಗಮನನ್ನ ನಾವು ಕನಿಷ್ಠವಾಗಿ ಕಂಡ್ರೆ ಬಹಳ ತಪ್ಪು ಅನ್ನುವುದು ಬಸವಣ್ಣನವರ ಒಂದು ಸಂದೇಶ. ಹಾಗಾಗಿ ದೊಡ್ಡವರನ್ನಲ್ಲದೆ ನಿಮ್ಮ ಶರಣರು ಮನ್ನಿಸರಯ್ಯ. ಶರಣರು ಮನ್ನಿಸೋದು ಯಾರನ್ನ ಅಂದ್ರೆ ಜ್ಞಾನಿಗಳನ್ನ.
ಹೇಳ್ತಾರೆ. ಹಡೆದುಂಬ ಸೂಳೆಯಂತೆ ಧನವುಳ್ಳವನ ಅರಸಿ ಅರಸಿ ಬೋಧಿಸಲು ಪ್ರಾರ್ಥಿಸಲು ಮುನ್ನ ನಾನರಿಯನಯ್ಯ. ಈ ವ್ಯಭಿಚಾರಿಣಿಯಾದಂತ ಹೆಂಗಸು ತಾನೇನ್ ಮಾಡ್ತಾಳೆ ಅಂತಂದ್ರೆ, ಬಡವರರು ಯಾರಾದ್ರೂ ಬಂದ್ರೆ ಅವರನ್ನ ಅವರ ಒಂದು ವಿಚಾರವನ್ನ ಇಷ್ಟಪಡೋದಿಲ್ಲ. ಆಕೆ ಈ ವ್ಯಭಿಚಾರಿ ಇಷ್ಟಪಡುವುದು ಯಾರನ್ನ ಅಂತಂದ್ರೆ ಧನವುಳ್ಳವರನ್ನ. ಯಾರು ಶ್ರೀಮಂತರು ಬರ್ತಾರೆ, ಯಾಕೆಂದ್ರೆ ಶ್ರೀಮಂತರಿಂದ ಗಿರಾಕಿಗಳಿಂದ ದುಡ್ಡನ್ನ ಹೆಚ್ಚು ವಸೂಲು ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ಇಲ್ಲಿ ಜಂಗಮರು ಬೋಧನೆ ಮಾಡುವಂತ ಜಂಗಮರು ಹೆಂಗ್ ಬೋಧನೆ ಮಾಡ್ತಾರೆ ಕೆಲವರು ಅಂತಂದ್ರೆ, ಇಷ್ಟಲಿಂಗ ದೀಕ್ಷೆ ಕೊಡ್ಬೇಕು ಅಂದ್ರೆ ಆ ಕೆಲವು ಸ್ವಾಮಿಗಳನ್ನ ನಾವು ಭೇಟಿ ಮಾಡಕ್ಕೆ ಆಗೋದಿಲ್ಲ. ನಮ್ಮಂತ ಬಡವರು, ನಮ್ಮಂತ ಏನೋ ಗೃಹಸ್ಥರು, ಅವರನ್ನ ಭೇಟಿ ಮಾಡ್ಬೇಕು ಅಂತಂದ್ರೆ ವಿಶೇಷವಾದ ಒಂದು ಪರ್ಮಿಷನ್ ತಗೊಂಡು ಹೋಗ್ಬೇಕು. ಆ ಪರ್ಮಿಷನ್ಗೆ ಇನ್ಫ್ಲೂಯೆನ್ಸ್ ಬೇಕು. ಹಂಗೆ ರಾಜಕಾರಣದ ಇನ್ಫ್ಲೂಯೆನ್ಸ್ ಹಿಡ್ಕೊಂಡು ಇನ್ಯಾವುದೋ ಹತ್ತಿರದ ಸಂಬಂಧವನ್ನು ಹುಡುಕೊಂಡು ಒಬ್ಬ ಸ್ವಾಮಿಯನ್ನ ನಾವು ಭೇಟಿ ಮಾಡ್ಬೇಕಾದಂತ ಸಂದರ್ಭ ಇವತ್ತಿದೆ. ಹಾಗೆ ಇಂಥ ಇನ್ಫ್ಲೂಯೆನ್ಸ್ ತಗೊಂಡೋಗಿ ಸ್ವಾಮಿಯನ್ನ ಭೇಟಿ ಮಾಡ್ಬೇಕಾ? ಪ್ರಶ್ನೆ ಇಲ್ಲಿ ನೋಡ್ರಿ. ಹಡೆದುಂಬ ಸೂಳೆಯಂತೆ ಧನವುಳ್ಳವರನ್ನ ಅರಸಿ ಅರಸಿ ಬೋಧಿಸಲು ಪ್ರಾರ್ಥಿಸಲು ಮುನ್ನ ನಾನರಿಯನಯ್ಯ. ಕೆಲವು ಸ್ವಾಮಿಗಳು ಬಡವರಿಗೆ ದರ್ಶನನೇ ಕೊಡೋದಿಲ್ಲ, ಶ್ರೀಮಂತ್ರಿ ಮಾತ್ರ ದರ್ಶನ ಕೊಡುವಂತ ಸ್ವಾಮಿಗಳು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ, ಇಂಥ ಸ್ವಾಮಿಗಳಾಗಬೇಡಿ, ಇಂಥ ಒಂದು ಸನ್ಯಾಸವನ್ನ, ಇಂಥ ಒಂದು ಜ್ಞಾನವನ್ನ ನೀಡುವಂತ ಬೋಧಿಸುವಂತ ವೃತ್ತಿಯನ್ನ ಮಾಡಬೇಡಿ. ಸರಳವಾಗಿ ಎಲ್ಲರಿಗೂ ಸಿಗುವ ಒಂದು ಚೈತನ್ಯವಾಗ್ರಿ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಬೋಧಿಸಲು ಪ್ರಾರ್ಥಿಸಲು ಮುನ್ನ ನಾನರಿಯನಯ್ಯ ಅಂತ ಹೇಳ್ತಾರೆ. ಆ ರೀತಿ ಮಾಡಬಾರದು ಅಂತ. ದೊಡ್ಡತನವೆನಗಿಲ್ಲವಯ್ಯ ನಂಜುವೆ ನಿಮ್ಮ ಪ್ರಮಥರಿಗೆ. ನಾನು ಯಾರಿಗೆ ಹಂಚ್ತೀನಿ ಅಂದ್ರೆ ನಿಮ್ಮ ಪ್ರಮಥರಿಗೆ, ಶರಣರಿಗೆ, ಅನುಭಾವಿಗಳಿಗೆ ಮಾತ್ರ ನಾನು ಹಂಚ್ತೀನಿ ಅಂತ ಹೇಳ್ತಾ, ಅನಾಥ ನಾನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅನಾಥ ಅಂತಂದ್ರೆ ಇಲ್ಲಿ ಅನಾಥ ಅಂದ್ರೆ ನಾವು ಸಾಮಾನ್ಯವಾಗಿ ಯಾವ ಪದಕ್ಕೆ ಉಪಯೋಗಿಸ್ತಾ ಇದ್ರೆ, ಯಾರು ದಿಕ್ಕಿಲ್ಲದವನಿಗೆ ಅನಾಥ ಅಂತೇಳಿ ನಾವು ಹೇಳುವುದನ್ನ ಕಂಡೆ. ಬೀದಿಯಲ್ಲಿ ಬಿದ್ದಿರೋ ಮಗು, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಬಳಗ ಯಾರು ಇಲ್ಲದೆ ಇರುವಂತ ಬಿದ್ದಿರುವ ಮಗುವಿಗೆ ಅನಾಥ ಅಂತ ಕರಿತೀವಿ. ಆದರೆ ಅದರ ಅಂದ್ರೆ ನಾಥ ಅಂದ್ರೆ ಒಡೆಯರು, ಅದನ್ನ ನೋಡ್ಕೊಳ್ಳುವಂಥವ್ರು ನಾಥ. ಇಲ್ಲದೆ ಇರುವುದು ಅನಾಥ. ಯಾರಿಗೆ ಒಡೆಯರು ಇರೋದಿಲ್ವೋ, ನೋಡ್ಕೊಳ್ಳೋರು ಇರೋದಿಲ್ವೋ ಅದು ಅನಾಥ. ಆದರೆ ಮೂಲ ಸ್ವರೂಪದಲ್ಲಿ ಅನಾಥ ಅಂತಂದ್ರೆ, ನಾಥ ಅಂದ್ರೆ ಒಡೆಯ ಇಲ್ಲದಿರುವುದು ಯಾವುದೋ ಅದು ಅನಾಥ. ಅಂದ್ರೆ ಸೃಷ್ಟಿಕರ್ತ, ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯ ಏನಿದೆಯಲ್ಲ ಅದು ಅನಾಥ. ಯಾಕೆ ಅಂದ್ರೆ ಆ ಚೈತನ್ಯಕ್ಕೆ ಅದಕ್ಕೆ ಕೇರ್ ಮಾಡುವಂತವ್ರು, ಅದನ್ನ ನೋಡಿಕೊಳ್ಳುವಂತವ್ರು ಯಾರು ಇರೋದಿಲ್ಲ. ತಾನು ಎಲ್ಲದಕ್ಕೂ ಕಾರಣವಾಗಿ ತನಗೆ ಬೇರೆ ಯಾರು ಕಾರಣ ಇರೋದಿಲ್ಲ. ಅಂಥ ಚೈತನ್ಯಕ್ಕೆ ಅನಾಥ ಅಂತ ಕರೀತಾರೆ. ಅನಾಥ ನಾನಯ್ಯ ಕೂಡಲ ಸಂಗಮ ದೇವ, ಅಂಥ ಚೈತನ್ಯವೇ ನಾನು ಅಂತ ಹೇಳ್ತಾರೆ. ಅನಾಥ ನಾನಯ್ಯ ಅಂದ್ರೆ ಯಾರು ಇಲ್ಲ, ದಿಕ್ಕಿಲ್ದೇ ಇರೋನು ಅಂತಂದ್ರೆ ದಿಕ್ಕೇಡಿ ಅಂತ ಕರಿತೀವಲ್ಲ, ದಿಕ್ಕು ಇಲ್ಲದವನು ಅಂತ. ದಿಕ್ಕು ಯಾರಿಗಿರೋದಿಲ್ಲ ಅಂದ್ರೆ ಸೃಷ್ಟಿಕರ್ತನಿಗೆ ದಿಕ್ಕು ಇರುವುದಿಲ್ಲ. ಯಾಕೆ ಅಂತಂದ್ರೆ ಅವನು ದಿಕ್ಕುಗಳ ಕೆಡಕನ್ನ ಮಾಡಿಕೊಂಡವನು. ದಿಕ್ಕೇಡಿ ಅಂತ ಕರೀತಾರೆ. ದಿಕ್ಕೇಡಿ ಅಂತೇಳಿ ಬರೀ ಬೈತೀವಲ್ಲ ನಾವು, ಇದು ನಾವು ಬೈಗುಳದ ಇದು ಅನಾಥ. ಆಮೇಲೆ ಇನ್ನು ಕೆಲವು ಕೆಟ್ಟ ಪದಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. ಅವು ಕೆಟ್ಟ ಪದಗಳಲ್ಲ, ಅವು ಸಾಕ್ಷಾತ್ ಸೃಷ್ಟಿಕರ್ತನಿಗೆ ಉಪಯೋಗಿಸುವಂತ ಪದಗಳು. ದಿಕ್ಕೇಡಿ ಯಾರು ಅಂತಂದ್ರೆ ಸೃಷ್ಟಿಕರ್ತ. ಅನಾಥ ಯಾರು? ಯಾವುದೋ ಮಗು ಅಲ್ಲ. ಅನಾಥ ಅಂದ್ರೆ ಸೃಷ್ಟಿಕರ್ತನೇ ಆಗಿದ್ದಾನೆ. ಆ ರೀತಿಯಾಗಿ ನಮ್ಮ ನಡೆನುಡಿಗಳು ಶಿವಾಚಾರವನ್ನ ಹೊಂದಿರಬೇಕು ಅನ್ನುವುದು ಗುರುಬಸವಣ್ಣನವರ ಸ್ಪಷ್ಟ ಸಂದೇಶ ಈ ವಚನಗಳಲ್ಲಿ ವ್ಯಕ್ತ ಆಗ್ತಾ ಇದೆ. 414ನೇ ವಚನ. ಕುದುರೆ ಸತ್ತಿಗೆಯವರ ಕಂಡರೆ ಹೊರಳಿ ಬಿದ್ದು ಕಾಲ ಹಿಡಿವರು, ಬಡ ಭಕ್ತರು ಬಂದಡೆ ಎಡೆಯಿಲ್ಲ ಅತ್ತ ಸರಿ ಎಂಬರು. ಎನ್ನೊಡೆಯ ಕೂಡಲ ಸಂಗಯ್ಯನವರ ತಡೆಗೆಡಹಿ ಮೂಗ ಕೊಯ್ಯದೆ ಮಾಬನೆ ಅಂತ ಹೇಳ್ತಾರೆ. ಕುದುರೆ ಸತ್ತಿಗೆಯವರ ಕಂಡರೆ ಹೊರಳಿ ಬಿದ್ದು ಕಾಲ ಹಿಡಿವರು. ಅದೇ ಈ ಶ್ರೀಮಂತರು ಬಂದ್ರೆ ಅಂತ ಕುದುರೆ ಅಧಿಕಾರ, ಕುದುರೆ ಸತ್ತಿಗೆ, ಕುದುರೆ ಮೇಲೆ ಕೂತ್ಕೊಂಡು ಛತ್ರಿ ಹಿಡ್ಕೊಂಡು ಚಾಮರ ಹಿಡ್ಕೊಂಡು ಹಿಂಗ್ ಬರ್ತಾರಲ್ಲ, ಅಂದ್ರೆ ಅಧಿಕಾರ, ಶ್ರೀಮಂತಿಕೆ, ಇದನ್ನ ಉಳ್ಳವರು ಬಂದರೆ ಹೊರಳಿ ಬಿದ್ದು ಕಾಲ ಹಿಡಿವರು. ಕಾಲ ಹಿಡಿದು ಅವ್ರನ್ನ ನಮಸ್ಕಾರ ಮಾಡೋದೇನು, ಯಾವ ರೀತಿ ಆತಿಥ್ಯವನ್ನ ಕೊಡೋದೇನು ಅದನ್ನ ಹೇಳ್ತಾರೆ. ಬಡಭಕ್ತರು ಬಂದರೆ ಎಡೆಯಿಲ್ಲ ಅತ್ತ ಸರಿ ಎಂಬರು. ಬಡಭಕ್ತರು ಅಂದ್ರೆ ಆ ರೀತಿ ನಡ್ಕೊಳ್ತೀವಿ ನಾವು.
ಎನ್ನೊಡೆಯ ಕೂಡಲ ಸಂಗಯ್ಯನು ಅವರ ತಡೆಗೆಡಹಿ ಮೂಗ ಕೊಯ್ಯದೆ ಮಾವನೇ. ದೇವ್ರೇನ್ ಮಾಡ್ತಾನಂತೆ ಈ ರೀತಿ ಮಾಡಿದ್ರೆ ಅಂದ್ರೆ, ತಡೆಗೆಡಹಿ ನಿನ್ನನ್ನ ಕೆಡವಿ ಮೂಗ ಕೊಯ್ದು ವಿರೂಪವನ್ನ ಮಾಡ್ತಾನೆ ನಿನ್ನನ್ನ ಅಂತ ಬಸವಣ್ಣವರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇವು ನಮ್ಮ ನಡೆನುಡಿಗಳು ಆಗಬಾರದು, ಎಲ್ಲರನ್ನ ಸಮಾನವಾಗಿ ಕಾಣುವುದೇ ನಮ್ಮ ನಡೆನುಡಿ ಆಗಬೇಕು ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ. ಕೊನೆಯ ವಚನ 415. ದೂರದಿಂದ ಬಂದ ಜಂಗಮವನ ಅಯ್ಯಗಳೆಂದು ಸಾರಿದ್ದ ಜಂಗಮ ಪರಿಚಾರಕರೆಂಬ ಕೇಡಿಂಗೆ ಬೆರಗಾದೆನಯ್ಯ. ಸಾರಿದ್ದವರು ದೂರದವರು ಎಂದು ಬೇರೆ ಮಾಡಿ ಕಂಡರೆ ಕೂಡಲ ಸಂಗಮ ದೇವ ಸಿಂಗಾರದ ಮೂಗ ಕೊಯ್ಯದೆ ಮಾವನೇ ಹೇಳ್ತಾರೆ. ಇದುವರೆಗೆ ಹೇಳಿದಂತ ವಚನಗಳ ತರನೇ ಇದೆ. ದೂರದಿಂದ ಬಂದ ಜಂಗಮಗಳು ಅಯ್ಯಗಳೆಂದು ಅಂದ್ರೆ ವಿಶೇಷ ಒಂದು ಗೌರವ, ಅಯ್ಯಗಳು ಅಂತೇಳಿ. ಮಹಾಜಗದ್ಗುರು, ಮಹಾಜಗದ್ಗುರು, ಶ್ರೀ 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 3 ಸರಿ 4 ಸರಿ ಹೇಳೋದು, ಹತ್ರದವ್ರನ್ನ ಏನೋ ಒಂದು ರೀತಿ ಹೇಳೋದು. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಷಟ್ಸ್ಥಲ ಬ್ರಹ್ಮಿ, ಇನ್ನು ಏನೇನೋ ಇದ್ದಾವೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಕರಿತೀವಿ ನಾವು. ಯಾವ ಗುರುಗಳಿಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಕರಿತೀವಲ್ವ, ಅದರಲ್ಲಿ ನಿರಂಜನ ಅರ್ಥ, ಪ್ರಣವದ ಅರ್ಥ, ಆ ಸ್ವರೂಪವೇ ತಾವಾದಂತ ಮಹಾಶಯರು ಗುರುಗಳು ಶ್ರೀ 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 ಸೋನ್ಸೋ ಸೋನ್ಸೋ XYZ ಅಂತ ಕರಿತೀವಿ. ಅದರಲ್ಲಿ ಒಂದು ಕೂಡ ಇರೋದಿಲ್ಲ, ನಿರಂಜನತ್ವ ಇರೋದಿಲ್ಲ, ಆಮೇಲೆ ಶ್ರೀ ಪ್ರಣವ ಸ್ವರೂಪನೂ ಆಗಿರೋದಿಲ್ಲ. ಅಂಥವ್ರಿಗೆ ಶ್ರೀ 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 3 ಸರಿ 4 ಸರಿ 5 ಸರಿ ಹೇಳ್ಬಿಟ್ಟು XYZ ಅಂತ ಕರಿತಾ ಇದ್ದೀವಿ. ಒಂದೂ ಇಲ್ಲ ಆ ಗುಣಗಳು. ಇಂಥವ್ರನ್ನ ಈ ರೀತಿ ಕರೆದು ಹೇಳ್ತಾರೆ ಜಂಗಮನು ಅಯ್ಯಗಳೆಂದು. ಸಾರಿದ್ದ ಜಂಗಮವ, ಅಲ್ಲೇ ಇರುವಂತ, ಅದೇ ಊರಿನಲ್ಲಿರುವಂತ, ತನ್ನ ಪಕ್ಕದಲ್ಲೇ ಇರುವಂತ ಜ್ಞಾನಿಯನ್ನ ಪರಿಚಾರಕರೆಂಬ ಕೇಡಿಂಗೆ, ಸೇವಕರು, ಪರಿಚಾರಕರು ಅಂದ್ರೆ ಸೇವಕರು ಎಂಬ ಕೇಡಿಂಗೆ ಬೆರಗಾದಿನ, ಇದಕ್ಕಿಂತ ಕೇಳ್ಬೇಕಾ ಅಂತ ಬಸವಣ್ಣವ್ರು ಕೇಳ್ತಾ ಇದ್ದಾರೆ. ನೋಡಿ, ನಮ್ಮ ನಡೆನುಡಿಗಳು ಯಾವ ರೀತಿ ಬದಲಾಗಬೇಕು ಪ್ರಸ್ತುತ ಸನ್ನಿವೇಶದಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ವೇಷಧಾರಿ ಇದ್ದಾನೆ ಎಂದ ಮಾತ್ರಕ್ಕೆ ಷಟ್ಸ್ಥಲ ಬ್ರಹ್ಮಿ ಅಂತ ಬರ್ಕೊಬಂದ್ಬಿಡ್ತಾರೆ. ಯಾರು ಷಟ್ಸ್ಥಲ ಬ್ರಹ್ಮಿ ಅಂದ್ರೆ, ಈ ಜಗತ್ತಿನಲ್ಲಿ ಚನ್ನ ಬಸವಣ್ಣನವರು ಒಬ್ಬರೇ ಷಟ್ಸ್ಥಲ ಬ್ರಹ್ಮಿ. ಯಾಕೆ ಅಂತಂದ್ರೆ ಅದನ್ನ ಹಾಕಿಕೊಳ್ಳುವ ಯೋಗ್ಯತೆ ಇರುವುದು ಚನ್ನ ಬಸವಣ್ಣನವರಿಗೆ ಮಾತ್ರ. ಯಾಕೆ ಅಂತಂದ್ರೆ ಷಟ್ಸ್ಥಲ ಕಾನ್ಸೆಪ್ಟ್, ಆ ಪರಿಕಲ್ಪನೆಯನ್ನ ಪರಿಚಯಿಸಿದವರೇ ಚನ್ನ ಬಸವಣ್ಣನವರು. ಅಂದ್ರೆ ಸೃಷ್ಟಿಕರ್ತ. ಯಾವುದರ ಸೃಷ್ಟಿಕರ್ತ? ಷಟ್ಸ್ಥಲಗಳ ಸೃಷ್ಟಿಕರ್ತ ಚನ್ನ ಬಸವಣ್ಣ. ಅಂದ್ರೆ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ಷಟ್ಸ್ಥಲಗಳನ್ನ ಸೃಷ್ಟಿಸಿದವನು ಚನ್ನ ಬಸವಣ್ಣ. ಹಾಗಾಗಿ ಚನ್ನ ಬಸವಣ್ಣನವರಿಗೆ ಮಾತ್ರ ಷಟ್ಸ್ಥಲ ಬ್ರಹ್ಮಿ ಅಂತ ಕರಿಬಹುದು. ಇನ್ನು ಉಳಿದಂಥವರಿಗೆ ಯಾರಿಗೂ ಕೂಡ ಶಾಬ್ರ ಅಂತ ಹಾಕೊಳ್ತಾರಲ್ಲ, ಶಾಬ್ರ ಶ್ರೀ 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 ABCD ಅಂತ ಹಾಕೊಳ್ತಾರೆ. ಇವರುಗಳು ಯಾರು ಷಟ್ಸ್ಥಲ ಬ್ರಹ್ಮಿಗಳು ಅಲ್ಲ, ಒಂದು ಸ್ಪಷ್ಟವಾಗಿ ನಮಗೆ ತಿಳಿದಿರಬೇಕು. ಯಾಕೆ ಅಂದ್ರೆ ಅವ್ರು ಬೇಕಾದ್ರೆ ಷಟ್ಸ್ಥಲಗಳನ್ನ ನಾನು ಎಷ್ಟೇ ಚೆನ್ನಾಗಿ ತಿಳ್ಕೊಂಡಿರ್ಲಿ, ನಾನು ಎಷ್ಟೇ ಚೆನ್ನಾಗಿ ಅನುಭವಿಸಿರ್ಲಿ, ನಾನು ಬ್ರಹ್ಮಿ ಆಗಕ್ ಸಾಧ್ಯ ಇಲ್ಲ. ಯಾಕೆ? ನಾನು ಸೃಷ್ಟಿ ಮಾಡಿಲ್ಲ ಷಟ್ಸ್ಥಲಗಳನ್ನ, ಅಥವಾ ಈಗಿವತ್ತಿನ ಯಾವುದೋ ಒಬ್ಬ ಸ್ವಾಮಿ ಷಟ್ಸ್ಥಲವನ್ನ ಸೃಷ್ಟಿ ಮಾಡಿಲ್ಲ. ಷಟ್ಸ್ಥಲ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಚನ್ನ ಬಸವಣ್ಣನವರು. ಷಟ್ಸ್ಥಲ ಬ್ರಹ್ಮಿ ಯಾರು ಅಂದ್ರೆ ಕೇವಲ ಚನ್ನ ಬಸವಣ್ಣ. ಉಳಿದವರು ಯಾರೇ ಇರ್ಲಿ ಅವರು ಷಟ್ಸ್ಥಲ ಜ್ಞಾನಿಗಳು ಅಂತ ಹಾಕಬಹುದು. ಜ್ಞಾನ ಯಾರು ಬೇಕಾದ್ರೂ ಪಡ್ಕೋಬಹುದು. ಷಟ್ಸ್ಥಲ ಜ್ಞಾನಿ, ಷಟ್ಸ್ಥಲ ಅನುಭಾವಿ ಕರ್ಕೋಬಹುದು, ತಪ್ಪಿಲ್ಲ. ಆದರೆ ಷಟ್ಸ್ಥಲ ಬ್ರಹ್ಮಿ ಅಂತ ಬೇರೆ ಯಾರೂ ಬರೆದುಕೊಳ್ಳಬಾರದು. ಬರೆದುಕೊಂಡ್ರೆ ಅದು ಚನ್ನಬಸ ಶರಣರಿಗೆ ಮಾಡುವ ಅಪಚಾರ, ತಮಗೆ ತಾವೇ ಬಗೆದುಕೊಳ್ಳುವಂತ ದ್ರೋಹ. ಯಾಕೆಂದ್ರೆ ತಾನು ಷಟ್ಸ್ಥಲ ಅಂತ ಏನು ತಿಳಿ ಷಟ್ಸ್ಥಲ ಬ್ರಹ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲಿದೆ. ಹಾಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಬರ್ಕೊಳ್ತಾರಲ್ಲ, ಆ ಎಲ್ಲಾ ಗುರುಗಳು ಕೂಡ ಶ್ರೀಮನ್ ಅಂದ್ರೆ ಏನು, ನಿರಂಜನ ಅಂದ್ರೇನು, ಪ್ರಣವ ಅಂದ್ರೇನು, ಸ್ವರೂಪ ಅಂದ್ರೇನು, ನಾನು ಅದಾಗಿದ್ದೀನ ಅಂತ ತಿಳ್ಕೊಂಡಾಗ ಅದನ್ನ ಬರ್ಕೋಬೇಕೋ ಬೇಡವೋ ಅಂತೇಳಿ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಈಗ ಒಬ್ಬ ವ್ಯಕ್ತಿ PhD ಮಾಡದೆ ಡಾಕ್ಟರ್ ಅಂತೇಳಿ ಬರ್ಕೊಂಡ್ರೆ ಹೆಂಗೆ? ಒಬ್ಬ MBBS ಮಾಡದೆ ನಾನು ಡಾಕ್ಟರ್ XYZ ಅಂತ ABCD ಅಂತ ಬರ್ಕೊಂಡ್ರೆ ಹೆಂಗೆ? ಹಂಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಆಗಿಲ್ದಲೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಅಂತೇಳಿ ಅಂದ್ಕೊಳ್ಳೋದು ಯಾವ ಲೆಕ್ಕ? ಇದು ಶರಣರಿಗೆ ಮಾಡುವ ಅಪಚಾರಗಳು.
ಅನ್ಯಾಯಗಳು, ತಮಗೆ ತಾವೇ ಬಗೆದುಕೊಳ್ಳುವ ದ್ರೋಹ ಅನ್ನುವುದನ್ನ ನಾವು ಮರೆಯಬಾರದು. ಹಾಗಾಗಿ ಇಲ್ಲಿ ಹೇಳ್ತಾರೆ, ದೂರದಿಂದ ಬಂದ ಜಂಗಮವನ ಅಯ್ಯಗಳೆಂದು ಸಾರಿದ್ದ ಜಂಗಮವ ಪರಿಚಾರಕರೆಂಬ ಕೇಡಿಂಗೆ ಬೆರಗಾದೆನಯ್ಯ ಅಂತ ಹೇಳ್ತಾರೆ. ಸಾರಿದ್ದವರು ದೂರದವರೆಂದು ಬೇರೆ ಮಾಡಿ ಕಂಡೆನಂದ್ರೆ, ಸಾರಿದ್ದವರು ಅಂದ್ರೆ ಹತ್ರದಲ್ಲಿದ್ದವರು, ಮತ್ತೆ ಅವರು ದೂರದಿಂದ ಬಂದಂತವ್ರು, 100 ಕಿಲೋಮೀಟರ್ದಿಂದ ದೂರದಿಂದ ಬಂದಂತವ್ರು ದೊಡ್ಡ ಗುರುಗಳು, ಇಲ್ಲಿದ್ದವರು ಸಣ್ಣ ಗುರುಗಳು ಅಥವಾ ಪರಿಚಾರಕರು. ಹೀಗೆ ಬೇರೆ ಮಾಡಿ ಕಂಡಡೆ ಕೂಡಲ ಸಂಗಮ ದೇವ ಸಿಂಗಾರದ ಮೂಗ ಕೊಯ್ಯುವ. ಮುಖಕ್ಕೆ ಶೃಂಗಾರ ಯಾವುದು? ಮೂಗು. ಆ ಮೂಗನ್ನೇ ಕುಯ್ದು ಬಿಟ್ರೆ ಹೆಂಗ್ ವಿರೂಪ ಆಗುತ್ತಲ್ಲ, ಹಂಗೆ ವಿರೂಪ ಆಗ್ಬಿಡ್ತೀವಿ ನಾವು ಸಮಾಜದಲ್ಲಿ ಅಂತಂದ್ರೆ ಹಂಗಲ್ಲ, ನಮ್ಮ ನಮ್ಮ ಒಂದು ಅಂತಃಸತ್ವನೇ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಅದರ ಅರ್ಥ. ನಮ್ಮ ಪ್ರಾಣವೇ ಅಲ್ಲಿ ನಿಂತೋದಂಗೆ, ಏನು ಇಲ್ಲ, ಶವಕ್ಕೆ ಸಮಾನ ನಾವು ಅಂತ ಮೂಗಿಲ್ದಿದ್ರೆ. ಹಂಗೆ ಇಲ್ಲಿ ಈ ರೀತಿ ನಡೆದುಕೊಳ್ಳದಿರುವುದೇ ಶಿವಾಚಾರ. ಎಲ್ಲರನ್ನ ಸಮಾನವಾಗಿ ಕಾಣಬೇಕು, ಜ್ಞಾನಿಗಳನ್ನ ಗೌರವಿಸಬೇಕು. ಅವರು ನಮ್ಮೂರಿನ ಜ್ಞಾನಿ ಇರಲಿ, ನಮ್ಮ ಮನೆಯ ಜ್ಞಾನಿ ಇರಲಿ, ಬೇರೆ ಊರಿನ ಜ್ಞಾನಿ ಇರಲಿ, ಎಲ್ಲರನ್ನ ಸಮಾನವಾಗಿ ಕಂಡು ಸರಿಯಾದ ರೀತಿಯಲ್ಲಿ ವಿಶೇಷವಾಗಿ ಏನನ್ನೂ ತೋರಿಸದೆ, ಯಾರನ್ನೂ ಕಡೆಗಣಿಸದೆ ಎಲ್ಲರನ್ನು ಸಮಾನವಾಗಿ ಕಾಣುವುದೇ ಶಿವಾಚಾರ. ಇನ್ನು ಈ ವಿಚಾರಗಳು ಮುಂದುವರಿತಾ ಹೋಗ್ತವೆ. ಮುಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನ ಮಾಡೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಶರಣಾರ್ಥಿ. ಧನ್ಯವಾದ.